ದಿನ ನಾವು ಅಂತ್ಯಾಕ್ಷರಿ ಮೂಲಕ ಶಬ್ದಗಳನ್ನು ರಚನೆ ಮಾಡ್ತಕ್ಕಂಥ ಆಟವನ್ನ ಆಡೋಣ. ಈಗ ಉದಾಹರಣೆ, ನಾನು ಸಮರ ರ ಇದಿಲ್ಲ, ಆ ರದಿಂದ ಒಂದು ಅಕ್ಷರ ಏನ್ ಮಾಡೋಕೆ ನೀವು ಹೇಳಬೇಕು. ಗೊತ್ತದ? ರದಿಂದ ಯಾವ್ದಾದ್ರು ನೀವು ಆಗ್ಬೋದು. ಆಯ್ತಾ? ಈತ ಕೊನೆ ರ ಬರ್ತೈತಿ, ಆ ರದಿಂದ ಹೇಳಿರ್ತಕ್ಕಂಥ ಶಬ್ದ ಏನು ಕೊನೆ ಬರ್ತಲ್ಲ ಅವರು ಅದರಿಂದ ಇದನ್ನ ಹೇಳ್ತಾರ. ಹೀಗೆ ಯಾರು ಕೊನೆಗೆ ಶಬ್ದಗಳನ್ನ ರಚನೆ ಮಾಡೋದ್ರಲ್ಲಿ ಸೋಲ್ತಿರೋ ಅವ್ರು ಈ ಆಟವನ್ನ ಸೋತಂಗೆ. ಗೊತ್ತಾಯ್ತಾ? ಈ ಕಡೆದ ಸ್ಟಾರ್ಟ್ ಮಾಡ್ತಾರೆ ನೋಡಿ. ಸ ರಿ ಗ ಮ ಪ ದ ನಿ ಸ ರ ಸ ರ ಲಿ ಗ ಸಿ ಸಿಂಧೂರು ಔಟ್. ಹುಡುಗರು ಔಟ್ ಆದ್ರು, ಸೋತ್ರ ಅಂದ್ರೆ ಒಂದು ಪಾಯಿಂಟ್ ಯಾರಿಗೀಗ? ಹುಡುಗಿರಿಗೆ. ಈಗ ಅವ್ರು ಎದ್ರಾಗಿದ್ದ ಸೋತ್ರ ಅವ್ರಿಗೆ ರು. ನೀವು ರೂದಾಗ ಹೇಳ್ಬೇಕು. ಚಿ ರು ರೂಪ. ಹ ಪ ಪಲ ಲ ಲಂಗ ಆಗೈತಿ. ಲಿಂಗ ಲಂಗ ಈಗ ಲಂಗ ಬರ್ತೈತಿ. ಹ ಗ ಹ ಥಿ ಹ ತ್ರ ತ್ರ ಹ ಏನಾದ್ರು ಹುಡುಗರು ಸೋತ್ರು. ಹಂಗಾದ್ರೆ ಈಗಿನ ಆಟದಲ್ಲಿ 2 ಪಾಯಿಂಟ್ ಅನ್ನು ಯಾರು ತಗೊಂಡಾರ? ಇವ್ರು ಹುಡುಗಿರು ತಗೊಂಡಿದ್ದಕ್ಕ. ಈ ಆಟದಲ್ಲಿ ಯಾರು ಗೆದ್ರು ಇವಾಗ? ಹುಡುಗಿರು. ಜೋರ ಚಪ್ಪಳ ಹೊಡ್ರಿ ಹುಡುಗಿರಿಗೆ. ಇದು ಯಾವ ಆಟ ಇದು? ಅಂತ್ಯಾಕ್ಷರಿಯ ಶಬ್ದಗಳ ರಚನೆ. ಅಂತ್ಯಾಕ್ಷರಿ ಮೂಲಕ ಶಬ್ದಗಳನ್ನ ರಚನೆ ಮಾಡೋದು. ನೀವೇನ್ ಮಾಡ್ಬೇಕು? ಯಾರ್ಯಾರು ಎಷ್ಟೆಷ್ಟು ಯೋಚನೆ ಮಾಡ್ತಿರಲ್ಲ ಅವಾಗ ಶಬ್ದಗಳು ನೆನಪಿಗೆ ಬರ್ತಾವೆ. ಈ ಆಟವನ್ನು ಆಡೋದ್ರಿಂದ ನಮ್ಗೆ ಏನು ಬರ್ತೈತಿ ಹೇಳ್ರಿ? ನೆನಪಿನ ಶಕ್ತಿ ಬರ್ತೈತಿ, ಯೋಚನೆ ಮಾಡ್ತಕ್ಕಂಥ ಶಕ್ತಿ ಬರ್ತೈತಿ, ಯಾರು ಎಷ್ಟು ಶಬ್ದ ಕಲ್ತಿರ ಅನ್ನೋದು ಗೊತ್ತಾಗ್ತೈತಿ. ಆಯ್ತಾ? ನಾಳೆ ಮತ್ತೆ ಆಟನ ಆಟೋಣ. ಆಯ್ತಾ?